ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ. 4ನೇ ತರಗತಿ ಸವಿಗನ್ನಡದ ಒಂದು ಪಾಠ ಬುದ್ಧಿವಂತ ರಾಮಕೃಷ್ಣ, ಇದರ ನೋಟ್ಸನ್ನು ನಾವು ಓದೋಣ. ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು? ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ. ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು ಯಾವುದು? ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದು ಸವಾಲು ಹಾಕಿದನು. ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು? ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ತೆನಾಲಿ ರಾಮಕೃಷ್ಣ. ತೆನಾಲಿ ರಾಮಕೃಷ್ಣ ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು? ತೆನಾಲಿ ರಾಮಕೃಷ್ಣ ವಾದಕ್ಕೆ ತಿಲಕಾಷ್ಟ ಮಹಿಷಾಬಂಧನ ಒಂದು ಗ್ರಂಥವನ್ನು ಆರಿಸಿಕೊಳ್ತಾನೆ. 2-3 ವಾಕ್ಯ. ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದರು? ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದನು ಏಕೆಂದರೆ ಅವನು ಸಂಸ್ಕೃತದಲ್ಲಿ ಮಹಾಮೇಧಾವಿಯಾಗಿದ್ದನು. ಹೀಗಾಗಿ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದನು. ವಿದ್ಯಾಸಾಗರನ ಮುಖ ಏಕೆ ಅರಳಿತು? ಯಾಕೆ ವಿದ್ಯಾಸಾಗರನ ಮುಖ ಅರಳಿತು ಅಂದರೆ, ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದನು. ಒಬ್ಬರು ಪಂಡಿತರು ಇಲ್ಲವಲ್ಲ, ವಾದ ಮಾಡಲು ಒಬ್ಬರು ಪಂಡಿತರು ಇಲ್ಲವಲ್ಲ ಎಂದುಕೊಂಡ. ಆದರೆ ಸಭೆಯಲ್ಲಿದ್ದ ಕೃಷ್ಣದೇವರಾಯ ತೆನಾಲಿ ರಾಮಕೃಷ್ಣನ ವಾದಕ್ಕೆ ಒಪ್ಪಿಕೊಂಡನು. ಆಗ ವಿದ್ಯಾಸಾಗರನ ಮುಖ ಅರಳಿತು. ತಿಲಕಾಷ್ಟ ಮಹಿಷಾಬಂಧನ ಎಂದರೇನು? ತಿಲಕಾಷ್ಟ ಎಂದರೆ ಎಳ್ಳಿನ ಕಡ್ಡಿಗಳು, ಮಹಿಷಾಬಂಧನ ಎಂದರೆ ಎಮ್ಮೆ ಕಟ್ಟುವ ಹಗ್ಗ. ಅಂದರೆ ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಿದ ಒಂದು ಬಂಡಲ್, ಇದೇ ತಿಲಕಾಷ್ಟ ಮಹಿಷಾಬಂಧನ. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಈ ಮಾತನ್ನು ವಿದ್ಯಾಸಾಗರ ಪಂಡಿತರಿಗೆ ಹೇಳಿದನು ಅಥವಾ ತೆನಾಲಿ ರಾಮಕೃಷ್ಣನಿಗೆ ಹೇಳಿದನು. ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ. ಈ ಮಾತನ್ನು ವಿದ್ಯಾಸಾಗರ ತೆನಾಲಿ ರಾಮಕೃಷ್ಣನಿಗೆ ಹೇಳ್ತಾ ಇದ್ದನು. ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು. ಈ ಮಾತನ್ನು ತೆನಾಲಿ ರಾಮಕೃಷ್ಣ ವಿದ್ಯಾಸಾಗರನಿಗೆ ಹೇಳಿದನು. ಏಕೋ ಪ್ರಭು, ನನ್ನ ದೇಹಾರೋಗ್ಯ ಸರಿಯಿಲ್ಲ. ಈ ಮಾತನ್ನು ವಿದ್ಯಾಸಾಗರ ಯಾರಿಗೆ ಹೇಳ್ತಾರೆ? ತೆನಾಲಿ ರಾಮಕೃಷ್ಣನಿಗೆ ಹೇಳಿದನು. ಮಾದರಿಯಂತೆ ಕೂಡಿಸಿ ಬರೆಯಿರಿ. ಎಮ್ಮೆ ಪ್ಲಸ್ಗಳು ಎಮ್ಮೆಗಳು, ಕಟ್ಟಿಗೆ ಪ್ಲಸ್ಗಳು ಕಟ್ಟಿಗೆಗಳು, ಮುಖ ಪ್ಲಸ್ಗಳು ಮುಖಗಳು, ಗ್ರಂಥಗಳು ಗ್ರಂಥ ಪ್ಲಸ್ಗಳು ಗ್ರಂಥಗಳು, ಕಣ್ಣು ಪ್ಲಸ್ಗಳು ಕಣ್ಣುಗಳು. ಈ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ. ನಾವು ಶಾಲೆಗೆ ಹೋಗುತ್ತೇವೆ. ನಾವು ಶಾಲೆಗೆ ಹೋಗುತ್ತೇನೆ ಇದೆ, ನಾವು ಶಾಲೆಗೆ ಹೋಗುತ್ತೇವೆ. ಇಲ್ಲಿ ಒಂದು ಮಿಸ್ಟೇಕ್ ಇದೆ, ಅದು ನಾವು ಸರಿ ಮಾಡಬೇಕು. 2ನೇದು, ಶೀಲಾ ಕತೆ ಬರೆಯುತ್ತಾನೆ. ಶೀಲಾ ಅನ್ನೋದು ಹುಡುಗಿ ಅಲ್ವಾ, ಅದಕ್ಕೆ ಶೀಲಾ ಕತೆ ಬರೆಯುತ್ತಾಳೆ. ಇಂದು ಮಳೆ ಬರುವ ಸಾಧ್ಯತೆ ಇದೆ. ಇಂದು ಮಳೆ ಬರುವ ಸಾಧ್ಯತೆ ಇದೆ. ಇದೇ ಬರೀಬೇಕು. ನಮ್ಮ ತರಗತಿಯಲ್ಲಿ ಹುಡುಗರು ಇದ್ದಾರೆ. ನಮ್ಮ ತರಗತಿಯಲ್ಲಿ ಹುಡುಗರು ಇದ್ದಾರೆ. ಹುಡುಗ ಇದೆ, ಹುಡುಗರು. ಕಾಡಿನಲ್ಲಿ ಮರಗಳು ಇದೆ. ಕಾಡಿನಲ್ಲಿ ಮರಗಳು ಇವೆ. ಇಲ್ಲಿ ಒಂದು ಪದ್ಯ ಕೊಟ್ಟಿದ್ದಾರೆ. ಈ ಪದ್ಯಕ್ಕೆ ನೀವು ಸರಿಯಾದ ಒಂದು ಹೆಸರು ಕೊಡಬೇಕು. ಅದಕ್ಕೆ ನಾವು ಮಂಕು ಬುದ್ಧಿ ಕೋತಿ ಅಂತ ನಾವು ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾವುದೇ ಒಂದು ಡೌಟ್ಸ್ಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.